ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಫ್ರೈಡೆ ಬಂತಂದ್ರೆ ಸಾಕು ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಯಾರು ಕಳಪೆ ಯಾರು, ಯಾರು ಚೆನ್ನಾಗ್ ಆಡಿದ್ರು ಚೆನ್ನಾಗ್ ಆಡಿಲ್ಲ ಅಂತ ಪರ್ಸನಲ್ ಇಶ್ಯೂಸ್ ಎಲ್ಲ ತಂದು ಉತ್ತಮ ಕಳಪೆ ಕೊಡ್ತಾ ಇರ್ತಾರೆ. ಮತ್ತೆ ಈ ವಾರದ ಉತ್ತಮ ಯಾರು ಕಳಪೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಈ ಸೀರಿಯಲ್ ಗ್ಯಾಂಗ್ ಇದೆಲ್ಲ, ಅಭಿಷೇಕ್ ಆಗಿರ್ಬೋದು, ಧನು ಆಗಿರ್ಬೋದು, ಸ್ಪಂದನ್ ಆಗಿರ್ಬೋದು, ತುಂಬಾ ಸೇಫ್ ಗೇಮ್ ಮಾಡ್ತಾರೆ. ಇವರು ಅವ್ರಿಗೆ ಉತ್ತಮ ಕೊಡ್ತಾರೆ, ಅವ್ರಿಗೆ ಇವ್ರು ಉತ್ತಮ ಕೊಡ್ತಾರೆ. ಕಳಪೆ ಅಂತ ಕೊಡ್ಕೊಳಂಗಿಲ್ಲ. ಅಲ್ಲ, ಈ ವಯ ಯಾವ ಸೀಮೆ ಕ್ಯಾಪ್ಟನ್ ನನಗಂತ ಅರ್ಥ ಆಗ್ತಿಲ್ಲ. ಅಭಿಷೇಕ್ ಸ್ಪಂದನಕ್ಕೆ ಉತ್ತಮ ಕೊಟ್ಟಿದ್ದಾರೆ ಗುರು. ಏನ್ ಆಟ ಆಡಿದಾರೋ, ಏನ್ ಪರ್ಫಾರ್ಮೆನ್ಸ್ ಮಾಡಿದಾರೋ, ಏನ್ ಎಂಟರ್ಟೈನ್ಮೆಂಟ್ ಮಾಡಿದಾರೋ, ಏನ್ ಟಾಸ್ಕ್ ಆಡಿದಾರೋ ಗೊತ್ತಿಲ್ಲ. ಉತ್ತಮ ಸ್ಪಂದನ ಅಂತೆ. ಯಾವ ಕಾರಣ ಗೊತ್ತಾ? ಅವಾಗ ಅವಾಗ ಜೊತೆಗೆ ಮಾತಾಡ ಸಿಗ್ತಾರಲ್ಲ, ಆ ಕಾರಣ ಕೊಟ್ಟಿರ್ಬೋದು ಅನ್ಸುತ್ತೆ. ಹೇಳ್ತೀನಿ ಉತ್ತಮ ಯಾರು ಕಳಪೆ ಯಾರು ಅಂತ. ಅದೇ ರೀತಿಯಾಗಿ ನಮ್ಮ ಸ್ಪಂದನ ಉತ್ತಮ ಧನುವಂತೆ. ತುಂಬಾ ಚೆನ್ನಾಗಿ ಆಟ ಆಡಿದಾರೆ, ಇಲ್ಲ ಅಂತಲ್ಲ. ಅವ್ರಿಗಿಂತ ಚೆನ್ನಾಗಿ ಆಟ ಆಡೋರು ಕೂಡ ಇದ್ದಾರೆ, ಕೊಡ್ಬೋದಾಗಿತ್ತು. ಬಟ್ ಹೇಳ್ತಲ್ಲ, ಈ ಸೀರಿಯಲ್ ಗ್ಯಾಂಗ್ ಅವರು ಸೇಫ್ ಗೇಮ್ ಮಾಡ್ತಾ ಇದಾರೆ. ಸ್ಪಂದನ ಗಿಲ್ಲಿ ಕೊಟ್ಟಿದ್ದಾರೆ ಕಳಪೆ. ಗಿಲ್ಲಿ ಕಳಪೆ ಅಂತ ಈ ವಾರ. ಅವರಷ್ಟು ಎಂಟರ್ಟೈನ್ಮೆಂಟ್, ಅವ್ರ ಟಾಸ್ಕ್ ಆಡೋ ರೀತಿ ತುಂಬಾ ಚೆನ್ನಾಗಿದೆ. ಆದ್ರೂ ಅವ್ರಿಗೆ ಕಳಪೆ ಕೊಟ್ಟಿದ್ರೆ ಯಾವ ಕಾರಣ ಅಂತ ಗೊತ್ತಿಲ್ಲ. ಗಿಲ್ಲಿ ಆದ್ರೆ ಈಜಿ ತಗೊಂತಾನೆ, ಗಿಲ್ಲಿ ಆದ್ರೆ ಏನ್ ಅನ್ನಲ್ಲ, ಈಗ ಇನ್ನೊಂದ್ಸಲ ನನಗೆ ಕೊಡಲ್ಲ ಅಂತ ಸೇಫ್ ಗೇಮ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ನೀವು ಟೋಟಲ್ ಆಗಿ ಹೇಳ್ಬೇಕಂದ್ರೆ ಅಶ್ವಿನಿ ಅವರಿಗೆ ಈ ವಾರ ಶನಿ ಕಾಟ ಇನ್ನೂ ಬಿಟ್ಟಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ವಾರದ ಕಳಪೆ ಮತ್ತೊಮ್ಮೆ ಅಶ್ವಿನಿ ಅವರೇ. ಈ ಸೀಸನ್ ಅಲ್ಲಿ 2 ಸಲ ಕಳಪೆ ಆಗಿದ್ದಾರೆ. ಏನಂದ್ರೆ ಅವ್ರ ಬಿಹೇವಿಯರ್ ಆಗಿರ್ಬೋದು, ರೂಲ್ಸ್ ಬ್ರೇಕ್ ಮಾಡೋದಾಗಿರ್ಬೋದು, ಇವೆಲ್ಲ ಕನ್ಸಿಡರ್ ಮಾಡಿ ತುಂಬಾ ಜನ ಕಳಪೆನೆ ಕೊಟ್ಟಿದ್ದಾರೆ. ಅದರಲ್ಲಿ ಗಿಲ್ಲಿ, ರಘು, ಕಾವ್ಯ, ಸೂರಜ್ ಇಂತೆಲ್ಲ ಕೊಟ್ಟಿದ್ದಾರೆ ಕಳಪೆ. ಎಲ್ಲ ಸುಮಾರು 6 ಇಂದ 7 ಓಟ್ ಬಿದ್ದಿದೆ. ಗಿಲ್ಲಿಗೆ 2 ಓಟ್ ಬಿದ್ದಿದೆ. ಒಂದು ಮಾಳ, ಒಂದು ಸ್ಪಂದನ. ಉತ್ತಮ ಅಂತ ಹೋದಾಗ ಆಲ್ಮೋಸ್ಟ್ ಅವ್ರು ಸೂರಜ್ ಅವರು ಕೊಟ್ಟಿದ್ದಾರೆ. ಯಾಕಂದ್ರೆ ಟಾಸ್ಕ್ ಆಡಿದ್ದಾರೆ, ಟಾಸ್ಕ್ ಸೋತಿರ್ಬೋದು, ಬಟ್ ಟ್ರೈ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಅಂತ ಆಟ ಅಂತ ಬಂದಾಗ, ಅಡಿಗೆ ಅಂತ ಬಂದಾಗ ಕಿಚನ್ ಅಲ್ಲಿ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಆ ಕಾರಣಕ್ಕೆ ಅವ್ರಿಗೆ ಈ ವಾರದ ಉತ್ತಮ ಸಿಕ್ಕಿದೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಈ ವಾರದ ಕಳಪೆ ಅಶ್ವಿನಿ ಗೌಡ, ಉತ್ತಮ ಸೂರಜ್ ಅಂತ ಹೇಳ್ಬೋದು. ಮತ್ತೆ ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಯಾರು ಕಳಪೆ ಯಾರು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.